ವ್ಯೂವರ್ಸ್ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಸೋಯಾ ಚಂಕ್ಸ್ ಎಲ್ಲ ಹಾಕಿ ಮೊಟ್ಟೆನೂ ಹಾಕಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ, ಎಗ್ ಬಿರಿಯಾನಿ ಅದಕ್ಕಿಂತ ಎಗ್ ರೈಸ್ ಬಾತ್ ಅಂತಲೂ ಹೇಳ್ಬೋದು, ಎಗ್ ಬಿರಿಯಾನಿ ಅಂತಲೂ ಹೇಳ್ಬೋದು, ಟೇಸ್ಟಿಯಾಗಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫಸ್ಟು ನಾವು ಸೋಯಾ ಚಂಕ್ಸ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು ಗ್ಲಾಸಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ಒಳಗಡೆ ಎಲ್ಲ ನೀಟಾಗಿ ಬೇಯೋದಕ್ಕೋಸ್ಕರ ಎಣ್ಣೆನೂ ಹಾಕ್ಕೊಂಡು ಈಗ ನಾನು ಇಲ್ಲಿ ಒಂದು ಸ್ವಲ್ಪ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಅಷ್ಟು ತೊಗೊಳ್ಳಿ. ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿಗೆ ಮಾತ್ರ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ನೀವು ಟೇಸ್ಟ್ ವೈಸು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಕಮ್ಮಿನೂ ಹಾಕ್ಕೋಬೋದು, ಇಲ್ಲ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನೀವು ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು. ಈಗ ಇದು ನೀರು ಚೆನ್ನಾಗಿ ಕುದಿ ಬಂದಮೇಲೆ ಕಂಪ್ಲೀಟಾಗಿ ನಾನು ಇದನ್ನೇನು ಬೇಯಿಸ್ಕೋತಿಲ್ಲ, ಒಂದು ಪ್ಲೇಟ್ ಮುಚ್ಚಿಟ್ಟು 10 ನಿಮಿಷ ಬಿಟ್ಬಿಡ್ತೀನಿ. ಅದು ನೆನೆಯೋಷ್ಟೊತ್ತಿಗೆ ಒಂದು ಪಾತ್ರೆ ಇಟ್ಟು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ತುಪ್ಪನೂ ಹಾಕ್ಕೋಬೋದು. ಎಣ್ಣೆ ಆದಮೇಲೆ ಒಂದು ಚಕ್ಕೆ, ಒಂದು ಏಲಕ್ಕಿ, 2 ಲವಂಗ, ಪಲಾವ್ ಎಲೆ, ಮರಾಠಿ ಮಗ್ಗು, ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಲ್ಲು ಹೂವು ನಿಮಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಂತ ರೆಗ್ಯುಲರ್ ಆಗಲ್ದಿರ ಪಲಾವು ಈ ಥರ ಏನಾದರೂ ರೈಸ್ ಬಾತ್ಗಳು, ಬಿರಿಯಾನಿ ಈ ಥರ ಎಲ್ಲದು ಮಾಡಿದಾಗ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗುತ್ತೆ ನಿಮಗೆ ಅಷ್ಟು ಟೇಸ್ಟ್ ಬರುತ್ತೆ, ಪ್ಲಸ್ ಘಮನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಆನಿಯನ್ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟು ಆನಿಯನ್ ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ನೋಂಥವ್ರು ಕಮ್ಮಿಯೂ ಸಹ ಹಾಕ್ಕೋಬೋದು. ಆಲ್ವೇಸ್ ರೈಸ್ ಬಾತ್ಗೆ ಆಗಲಿ ಪಲಾವ್ಗೆ ಆಗಲಿ ಈರುಳ್ಳಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಈ ಕಡೆ ಸೈಡಲ್ಲಿ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆ ಇಟ್ಟಿದ್ದೆ. ಅದು ಏನಾಗಿದೆ ಅಂತ ಸ್ವಲ್ಪ ತಿರುಗಿಸಿ ನೋಡ್ತಿದ್ದೀನಿ. ಯಾಕಂದರೆ ಸೋಯಾ ಚಂಕ್ಸು ಮುಳುಗೋದಿಲ್ಲ, ಅದರಿಂದ 1-2 ನಿಮಿಷ ಆದಮೇಲೆ ಮತ್ತೆ ಅದನ್ನು ಕಲಿಸ್ಕೊಳ್ತಾ ಇರಬೇಕು. ಯಾಕಂದರೆ ಒಳಗಡೆ ಬೆಂದೋಗುತ್ತೆ, ಮೇಲ್ಗಡೆ ಮಾತ್ರ ಹಾಗಂಗೆ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಕಲಸಿ ಇಟ್ಕೊಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಆದಮೇಲೆ ಇಲ್ಲಿ ಒಂದು ಟೊಮೆಟೊನ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಟೊಮೆಟೊ ಯಾವಾಗಲೂ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ಪಲಾವ್ಗೆ ಆಗಲಿ ಬಿರಿಯಾನಿಗೆ ಆಗಲಿ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಇಲ್ಲಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ನಿಮಗೆ ಟೊಮೆಟೊ ಇಷ್ಟ ಆಗಲ್ಲ ಅನ್ನೋಂಥವ್ರು ಸಣ್ಣದಾಗಿ ಹಚ್ಕೋಬೋದು, ಇಲ್ಲ ನೀವು ಪೇಸ್ಟ್ ಮಾಡಿ ಸಹ ಹಾಕ್ಕೋಬೋದು. ಈಗ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ನಾವು ಟೊಮೆಟೊ ಚೆನ್ನಾಗಿ ಬೇಗ ಬೇಯುತ್ತೆ. ಅದರಿಂದ ಸ್ವಲ್ಪನೇ ಟೊಮೆಟೊಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಟೊಮೆಟೊಗೆ ಉಪ್ಪು ಫುಲ್ಲಾಗಿ ಹಿಡಿದು ಉಪ್ಪು ಆಗೋಗ್ಬಿಡತ್ತೆ. ಅದರಿಂದ ಟೊಮೆಟೊ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಬರೀ ಒಂದು ಗ್ಲಾಸ್ ಅಕ್ಕಿನ ಮೊದಲೇ ತೊಳೆದು ಇಟ್ಕೊಂಡಿದ್ದೀನಿ. ಆದ್ದರಿಂದ ಇಲ್ಲಿ ಎಷ್ಟು ಬೇಕೋ ಅಷ್ಟು 1 ಗ್ಲಾಸ್ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಅಂಟೋದ್ರಿಂದ ಅದನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ಥರ ಬಾಡಿಸ್ಕೋಬೇಕು, ಅಂದರೆ ಕಲಿಸ್ಕೊಳ್ತಾ ಇರಬೇಕು. ನೋಡಿ ಎಣ್ಣೆ ಸುತ್ತು ಬಿಟ್ಟಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಯಾಕಂದರೆ ನನಗೆ ಸ್ಪೈಸಸ್ ಏನೇನು ಹಾಕಿದ್ದೀನಿ ಅದರ ಫ್ಲೇವರ್ ಜಾಸ್ತಿ ಬೇಕಾಗಿರೋದ್ರಿಂದ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಲ್ಲೇ ಹೀಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕು. ಕೈಯಲ್ಲೇ ಹೀಗೆ ಚೆನ್ನಾಗಿ ಹಾಗೆ ಹಾಕ್ಕೊಳ್ಳೋ ಬದಲು ಈ ಥರ ಉದುರು ಮಾಡಿ ಸ್ವಲ್ಪ ಕೈಯಲ್ಲೇ ಹೀಗೆ ಮಾಡಿ ಹಾಕ್ಕೋಬೇಕು. ಈಗ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಖಾರ, ಒಂದು ಅರ್ಧ ಟೀ ಸ್ಪೂನಷ್ಟು
ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಮಸಾಲೆ ನೀವು ಏನೇ ಒಂದು ಮಸಾಲೆ ಈ ಥರದ್ದು ಪೌಡ್ರ್ ಟೈಪಲ್ಲಿ ಹಾಕಿದ್ರೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಅದು ಹಸಿ ವಾಸನೆ ಅನ್ನೋದು ನಿಮಗೆ ರೈಸಲ್ಲಿ ಹಂಗೆ ಉಳ್ಕೊಂಡ್ಬಿಡತ್ತೆ. ಅದರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸೋಯಾ ಚಂಕ್ಸ್ನ ಏನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕಂಪ್ಲೀಟಾಗಿ ನೀರಲ್ಲಿ ಅದರೊಳಗಡೆ ನೀರಿರುತ್ತೆ, ಅದನ್ನೆಲ್ಲ ಗಟ್ಟಿಯಾಗಿ ಹಿಂಡು ತೆಗೆದು ಬಿಡಬೇಕು. ಇಲ್ಲಾಂದರೆ ನಿಮಗೆ ಬಿರಿಯಾನಿಗೆ ಹಾಕುವಾಗ ನೀರು ಏನಿರುತ್ತೆ ಮಸಾಲ ನೀರು ಅದೆಲ್ಲ ಸೋಯಾ ಚಂಕ್ಸ್ಗೆ ಹಿಡಿಯೋದಿಲ್ಲ. ಅದರಿಂದ ನೀವು ಕಂಪ್ಲೀಟಾಗಿ ಅದರಲ್ಲಿರೋ ಅಂಥ ನೀರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ನೀರನ್ನ ತೆಗೆದು ಗಟ್ಟಿಯಾಗಿ ಹಿಂಡಿ ಸೋಯಾ ಚಂಕ್ಸ್ನ ಹಾಕಿ ಜಸ್ಟ್ 1 ಮಿನಿಟ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಇದರಲ್ಲಿರುವಂಥ ಫ್ಲೇವರ್ಸ್ ಎಲ್ಲ ಸೋಯಾ ಚಂಕ್ಸ್ಗೂ ನೀಟಾಗಿ ಹಿಡಿದ್ರೆ ತುಂಬ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದರ 2ರಷ್ಟು ನೀರನ್ನ ಹಾಕ್ಕೋಬೇಕು. ಕುಕ್ಕರಲ್ಲಿ ಆದರೆ ಮುಕ್ಕಾಲಷ್ಟು ಹಾಕ್ಕೊಂಡ್ರೆ ನಡೆದೋಗುತ್ತೆ. ಬಟ್ ಪಾತ್ರೆಯಲ್ಲಿ ಮಾಡುವಾಗ ಕರೆಕ್ಟಾಗಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಈಗ ನೋಡಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಆಗಿದೆ. ಅದನ್ನು 1 ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿಟ್ಟಿದ್ದೆ. ಈಗ ನೋಡಿ 1 ಕುದಿ ಚೆನ್ನಾಗಿ ಬಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿರುವಾಗ ನಾವು ಟೊಮೆಟೊಗೆ ಬಿಟ್ಟರೆ ಇನ್ನೆಲ್ಲೂ ಉಪ್ಪು ಹಾಕಿರಲಿಲ್ಲ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಈ ಕನ್ಸಿಸ್ಟೆನ್ಸಿಲಿ ಇರುವಾಗ ಟೇಸ್ಟ್ ಮಾಡಿ ನೀವು ಉಪ್ಪನ್ನು ಸಹ ಹಾಕ್ಕೋಬೋದು. 1 ಗ್ಲಾಸ್ ಅಕ್ಕಿನ ನಾನು ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಈಗ ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ 1 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಕುದಿ ಬಂದಿದ್ದ ತಕ್ಷಣವೇ ಅದನ್ನು ಫುಲ್ಲು ಸಿಮ್ಮಲ್ಲಿಟ್ಟು ದಮ್ಮಲ್ಲೇ ಬೇಯಿಸ್ಕೋಬೇಕು. ಆಗ ತುಂಬ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ 1 ಕುದಿ ಚೆನ್ನಾಗಿ ಬರ್ತಿದೆ. ಈಗ ಮೊಟ್ಟೆನ ನಾನು ಆಲ್ರೆಡಿ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಮೊಟ್ಟೆನ ಇದರ 4 ಭಾಗವಾಗಿ ಏನು ತೋರಿಸಿದ್ದೀನಿ ವಿಡಿಯೋದಲ್ಲಿ ಆ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹೋಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಆ ಥರ ಕಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹಾಗೇನೂ ಸಹ ಹಾಕ್ಕೋಬೋದು. ಈಗ ನೋಡಿ ಪ್ಲೇಟ್ ಮುಚ್ಚಿಟ್ಟು ಆಲ್ಮೋಸ್ಟ್ 7ರಿಂದ 8 ನಿಮಿಷದಷ್ಟೊತ್ತಿಗೆ ನನಗೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಬಟ್ ಆಗಾಗ 2 ಮಿನಿಟ್ಸು 5 ಮಿನಿಟ್ಸ್ ಬಿಟ್ಟು ತೆಗೆದು ಕಲಿಸ್ಕೊಂಡಿದ್ದೀನಿ. ತುಂಬ ಕಲಿಸ್ಕೋಬೇಡಿ, ಲೈಟಾಗಿ ಕಲಿಸಿದ್ರೆ ಸಾಕು. ನಿಮಗೆ ದಮ್ಮಲ್ಲೇ ನೀಟಾಗಿದು ಬೆಂದೋಗ್ಬಿಡತ್ತೆ. ಈಗ ನೋಡಿ ಎಗ್ಗನ್ನು ಕಟ್ ಮಾಡಿ ಸಹ ತೋರಿಸಿದ್ದೀನಿ. ಎಗ್ ಒಳಗಡೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೋಗಿದೆ ಅಂತ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಸೋಯಾ ಚಂಕ್ಸು ಅಷ್ಟೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ನೀವು ರಾಯ್ತಾ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಟೇಸ್ಟ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.